ಹತ್ತಂಗಿರಿ ಕೆರೆನಾ ಇದು? ಓಹೋ, ಇಲ್ಲೊಂದು ದೇವಸ್ಥಾನ ಇದೆ ಹಾಗೂ ಒಂದು ಚಿಕ್ಕದು ಕೆರೆ ಇದೆ. ಈ ಕೋಟೆಗೆ ಸಂಬಂಧಪಟ್ಟಿದ್ದು ಅಂತ ಹೇಳಿ ಸ್ಥಳೀಯರು ಮಾಹಿತಿ ಕೊಟ್ಟರು. ಅದನ್ನು ನೋಡೋಕೆ ನಾವು ಹೋಗ್ತಾ ಇದ್ದೀವಿ. ಇವಾಗೇನು ಕರೂರು ಕೋಟೆಯ ಆರಂಭದಲ್ಲೇ ಒಂದು ಮರ ಇದೆ ನೋಡಿ, ಅದರ ಹತ್ತಿರ ದೇವ್ರ ಕಲ್ಲುಗಳೆಲ್ಲ ಇದೆ. ನಿಮಗೆ ಜೂಮ್ ಮಾಡ್ತೀನಿ ನೋಡಿ, ಕಾಣಿಸ್ಬೋದು. ಗೆಳೆಯರಿಗೆಲ್ಲ ನಮಸ್ಕಾರ. ಇನ್ನೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮೆದುರಿಗೆ ಬರ್ತಾ ಇದ್ದೀನಿ. ಇವತ್ತು ಒಂದು ಐತಿಹಾಸಿಕವಾದಂತಹ ಸ್ಥಳಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನಮ್ಮೂರಲ್ಲಿ ಭಾಳಷ್ಟು ವಿಶೇಷವಾದ ಅಪರೂಪದ ಸ್ಥಳ ಇದೆ ಅಂತ ನಾನು ಕೆಲವು ವಿಡಿಯೋಗಳ ಹಿಂದೆ ನಿಮಗೆ ಹೇಳಿದ್ದೆ. ಅದೇ ರೀತಿ ಇವಾಗ ನಮ್ಮೂರಿನ ಹತ್ತಿರನೇ ಇರುವಂತಹ ಒಂದು ಕೋಟೆಯನ್ನು ನೋಡೋಕ್ಕೆ ನಾವು ಹೋಗ್ತಾ ಇದ್ದೇವೆ. ಕೋಟೆ ಇದೆಯಂತೆ, ತುಂಬ ವರ್ಷಗಳ ಹಳೆಯದು ಅಂತೆಲ್ಲ ನಾನು ತುಂಬ ಕೇಳ್ಪಟ್ಟಿದ್ದೆ, ಇದುವರೆಗೂ ನೋಡಿರಲಿಲ್ಲ. ಹಾಗಾಗಿ ಇವತ್ತು ಆ ಕೋಟೆಯನ್ನು ನೋಡೋಕ್ಕೆ ಹೋಗ್ತಾ ಇದ್ದೀವಿ. ಹೇಗಿದೆ, ಯಾವ ರೀತಿ ಇದೆ, ಕೋಟೆ ಇತಿಹಾಸ ಏನು, ಅವುಗಳನ್ನೆಲ್ಲ ಅಲ್ಲಿ ಹೋಗ್ಕೊಂಡು ನೋಡೋಣ ಬನ್ನಿ. ಸೂಪರ್ ಆಗಿರೋ ಒಂದು ಕೋಟೆಯನ್ನು ನಿಮಗೆ ತೋರಿಸ್ತೀನಿ. ನಾವು ಇವತ್ತು ಕರೂರಲ್ಲಿರೋ ಕೋಟೆಯನ್ನು ನೋಡೋಕ್ಕೆ ಹೋಗ್ತಾ ಇದ್ದೀವಿ. ಶಿರ್ಸಿ ತಾಲೂಕಿನ ಅಜ್ಜಿಬಾಳ ಹತ್ರ ಇರುವಂತಹ ಕರೂರು ಊರಿನಲ್ಲಿ ಕೋಟೆ ಇದೆ. ಇದು ಸೋದೆ ಅರಸರ ಸಾಮಂತರ ಒಂದು ಪ್ರದೇಶ ಆಗಿತ್ತಂತೆ. ಈಗೊಂದು 150-200 ವರ್ಷದ ಹಿಂದೆ ಇಲ್ಲಿ ಕರೂರಿನ ಗೌಡರು ಅಥವಾ ಕರೂರಿನ ಪಾಳೆಗಾರರು ಅಂತೇನು ಕರೆಸ್ಕೋತಾರಲ್ಲ, ಅವರು ಆಳ್ವಿಕೆ ನಡೆಸ್ತಿದ್ದಂತಹ ಒಂದು ಏರಿಯಾ ಇದು. ಅಲ್ಲೊಂದು ಕೋಟೆ ಕಟ್ಟಿ ಅಲ್ಲೊಂದು ಚಿಕ್ಕದು ಗೌಡ್ರ ಅರಮನೆ ಕೂಡ ಇತ್ತು ಅಂತ ಹೇಳ್ತಾರೆ. ಅಲ್ಲಿಗೆ ನಾವು ಹೋಗ್ತಾ ಇದ್ದೀವಿ. ಇದ್ರ ಬಗ್ಗೆ ಭಾಳಷ್ಟು ಇಂಟ್ರೆಸ್ಟಿಂಗ್ ಕಥೆಗಳೆಲ್ಲ ಇದೆ. ಅವುಗಳನ್ನ ಸ್ಥಳಕ್ಕೆ ಹೋಗ್ಕೊಂಡೆ ನಿಮಗೆ ಹೇಳೋಣ ಅಂತಿದ್ದೀನಿ. ಕರೂರು ಕೋಟೆಗೆ ಹೋಗೋಣ ಬನ್ನಿ. ಸಾಮಾನ್ಯವಾಗಿ ಈ ಸೋದೆ ಅರಸರು ಶಿರ್ಸಿಯಿಂದ ಕಾರವಾರ ಹಾಗೂ ಸುತ್ತಮುತ್ತಲಿನ ಪ್ರದೇಶವನ್ನು ಆಳ್ವಿಕೆ ಮಾಡ್ತಿದ್ರು. ನಮ್ಮ ಕೋಸ್ಟಲ್ ಬೆಲ್ಟ್ ಆಗಿರ್ತಕ್ಕಂಥ ಕುಮಟಾ ಇರ್ಬೋದು, ಅಂಕೋಲಾ ಇರ್ಬೋದು, ಕಾರವಾರ ಇರ್ಬೋದು, ಶಿರ್ಸಿ, ಸಿದ್ದಾಪುರ ಈ ಭಾಗವನ್ನೆಲ್ಲ ಸೋದೆ ಅರಸರು ಆಳ್ವಿಕೆ ಮಾಡ್ತಿದ್ರು. ಈ ಸೋದೆ ಅರಸರಿಗೆ ವಿವಿಧ ಪ್ರದೇಶಗಳಲ್ಲಿ ಸಾಮಂತರಿದ್ದರು. ಇವ್ರನ್ನ ಗೌಡ್ರ ಆಳ್ವಿಕೆಗಳು, ಪಾಳೆಗಾರರು ಅಂತೆಲ್ಲ ಕರಿತಿದ್ರು. ಅದೇ ರೀತಿ ನಮ್ಮ ಕರೂರು ಇರ್ಬೋದು, ಹಾಗೆ ಬೀಳ್ಗಿ ಇರ್ಬೋದು, ಇನ್ನೂ ತುಂಬ ಕಡೆಗಳಲ್ಲಿ ಈ ರೀತಿಯ ಚಿಕ್ಕ ಚಿಕ್ಕ ಸಾಮಂತರುಗಳು ಆಳ್ವಿಕೆ ಮಾಡ್ತಿದ್ರಂತೆ. ಅಂತಹ ಒಂದು ಏರಿಯಾನೇ ಈ ಕರೂರು. ಇದು ನಿಮಗೆ ತುಂಬ ದೊಡ್ಡ ಕೋಟೆ ಏನಲ್ಲ, ಭಾಳ ಚಿಕ್ಕದು ಅಂತ ಹೇಳ್ತಾರೆ. ನಾನು ಇಲ್ಲಿಗೆ ಬರೋ ಮುಂಚೆ ಭಾಳಷ್ಟು ಜನರ ಹತ್ರ ಕೇಳಿದೆ, ಇವಾಗ ಕರೂರಿನಲ್ಲಿ ಯಾವುದೇ ಕೋಟೆ ಅವಶೇಷ ಇಲ್ಲ, ಬರೀ ಮಣ್ಣಿನ ದಿಬ್ಬ ಅಷ್ಟೇ ಇದೆ ಅಂತ ಹೇಳ್ತಾರೆ. ಸೊ ಏನಿದೆ ಅಂತ ನೋಡ್ಕೊಂಡು ಬರೋಣ ಅಂತ. ನಮ್ಮ ಊರಿನ ಹತ್ತಿರದಲ್ಲೇ ಇತ್ತು ಇದು. ಇಲ್ಲಿವರೆಗೂ ನಾನು ನೋಡಿರಲಿಲ್ಲ. ಸೊ ಹಾಗಿತ್ತಂತೆ ಹೀಗಿತ್ತಂತೆ ಅಂತ ಕೇಳಿಕೊಂಡು ಕಣ್ಣಾರೆ ನೋಡ್ಕೊಂಡು ಬರೋಣ ಅಂತ ಹೊರಟಿದ್ದೀನಿ. ನೀವಿವಾಗ ನೋಡ್ತಾ ಇರೋದು ನಮ್ಮೂರಿನಿಂದ ಕರೂರಿಗೆ ಹೋಗುವಂಥ ರಸ್ತೆ ಇದು. ಇಲ್ಲಿ ಸ್ವಲ್ಪ ರಸ್ತೆ ಕಷ್ಟಕರವಾಗಿದೆ. ಇಲ್ಲಿಗೆ ಹೋಗ್ತಾ ಇದ್ದೀವಿ. ಹಾಗೆ ಕರೂರು ಕೋಟೆಗೆ ಮುಂದೆ ನನಗೂ ಗೊತ್ತಿಲ್ಲ ಅದಕ್ಕೆ ಹೇಗೆ ಹೋಗೋದು ಅಂತ. ಇಲ್ಲಿ ಸ್ಥಳೀಯರು ಯಾರಾದರೂ ಸಿಕ್ಕಿದ್ರೆ ಅವ್ರ ಹತ್ರ ಕೇಳಿಕೊಂಡು ಹಾಗೆ ಮುಂದಕ್ಕೆ ಹೋಗ್ತೀವಿ. ಶಿರ್ಸಿ ತಾಲೂಕಿನಲ್ಲಿದ್ದೀವಿ. ಇದು
ಸುಮಾರು ಸಿರ್ಸಿಯಿಂದ ಒಂದು 10-12-15 ಕಿಲೋಮೀಟ್ರ್ ದೂರದಲ್ಲಿದೆ ಕರೂರು ಕೋಟೆ. ಸೊ ಅಲ್ಲಿಗೆ ಹೋಗಿ ಅಲ್ಲಿ ಏನೇನಿದೆ ಅನ್ನೋದನ್ನೆಲ್ಲ ನೋಡೋಣ ಬನ್ನಿ. ನಿಮಗೂ ಕೂಡ ಕುತೂಹಲ ಇರ್ಬೋದು, ನನಗೂ ಕೂಡ ಅಷ್ಟೇ ಕುತೂಹಲ ಇದೆ. ಕೋಟೆ ಹೇಗಿದೆ ಅನ್ನೋದನ್ನೆಲ್ಲ ನಿಮಗೆ ತೋರಿಸ್ತೀನಿ ಬನ್ನಿ. ಇಲ್ಲಿ ಕೋಟೆಗೆ ಹೋಗೋದಂಗೆ? ಕೋಟೆ 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 ಅಲ್ಲಲ್ಲ, ಕೋಟೆ 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 ಕರೂರು ಕರೂರು ಕೋಟೆ. ಹಾಂ, ದೇವಸ್ಥಾನ ಸಿಕ್ತೈತಿ. ದೇವಸ್ಥಾನದ ಹತ್ರ ರೋಡ್ ಹೋಯ್ತು. ಹಾಂ ಪೂಲ್ ದಾಟ್ ಹೋದ ನಂತರ ಅಲ್ಲಿ ಮನೆ ಐತಿ ಕೇಳ್ರಿ. ಹಾಂ, ಅಲ್ಲಿ ದೇವಸ್ಥಾನ ಕಾಣ್ತೈತಿ. ಬಲಗಡೆಗೆ ರೋಡ್ ನಂಬರ್ ಐತಿ. ಹಾಂ ಪೂಲ್ ದಾಟ್ ಹೋಗ್ರಿ. ಹಾಂ, ಅಲ್ಲಿ ಮನೆ ಐತಿ. ಮನೆ ಹತ್ರನೇ ಮೇಲೆ ಕಡೆ ಕೋಟೆ ಅಲ್ಲಿ ನೋಡ್ಲಿಕ್ಕೆ ಸಿಗ್ತದ? ಮನೆ ಐತಿ ಕೇಳ್ರಿ ಅಲ್ಲಿ. ನೋಡ್ಲಿಕ್ಕೆ ಸಿಗ್ತದ? ಹೋಗ್ಬೋದು, ಅಲ್ಲಿ ನೋಡ್ಲಿಕ್ಕೆ ಸಿಗ್ತದ? ಹಾಂ, ಅವ್ರು ಹೇಳಿದ ದೇವಸ್ಥಾನ ಇದೆ ಅಲ್ಲ, ಪ್ರಭು ಕೇಶವ ದೇವಸ್ಥಾನ. ಇಲ್ಲ ಇದೆಯಂತೆ ಕೋಟೆ, ನೋಡೋಣ. ಕೋಟೆ ಅವಶೇಷ ಅಷ್ಟೇ ಇದೆ ಅಂತಂದರು. ಅಲ್ಲಿ ಸ್ಥಳೀಯರನ್ನ ಕೇಳ್ಕೊಂಡು ಬಂದ್ವಿ. ಒಂದು ದೇವಸ್ಥಾನ ಇದೆ, ಪ್ರಭು ದೇವಸ್ಥಾನ ಅಂತ. ಇಲ್ಲಿಂದ ಮುಂದಕ್ಕೆ ಈಗ ಒಂದು ಸೇತುವೆ ಸಿಗುತ್ತಂತೆ, ಸೇತುವೆ ದಾಟಿ ಹೋಗೋಣ ಅಂತ. ನೋಡೋಣ ಮುಂದೆ ಏನಿದೆ ಅಂತ. ರಸ್ತೆ ಮುಗೀತು. ಹಾಂ, ಒಂದು ಸೇತುವೆ ಕಾಣಿಸ್ತಿದೆ ನನಗೆ. ಈ ಕೋಟೆಯನ್ನು ಹುಡ್ಕೋವಾಗ ಒಂದೆರಡು ಸಾರಿ ನಾವು ದಾರಿ ತಪ್ಪಿ ಬೇರೆ ರಸ್ತೆಯಲ್ಲಿ ಹೋಗಿದ್ವಿ, ಮತ್ತು ವಾಪಸ್ ಬಂದ್ವಿ ಲೋಕಲ್ ಅವ್ರನ್ನ ಕೇಳಿಕೊಂಡು. ಕೋಟೆಯ ಅವಶೇಷ ಇಲ್ಲಿಂದ ಕಾಣಿಸ್ತಾ ಇದೆ ನೋಡಿ ನಿಮಗೆ. ಅಲ್ಲಿ ಕಾಣಿಸ್ತಾ ಇದೆ ನೋಡಿ, ಅದು ಕೋಟೆಯ ದಿಬ್ಬ. ಅಲ್ಲಿ ಕಾಣಿಸ್ತಾ ಇರೋದೆಲ್ಲ ಇದು ಕೋಟೆಯ ದಿಬ್ಬ. ಅಂದರೆ ಇದು ಕಲ್ಲಿಂದ ಮಾಡಿರೋ ಕೋಟೆ ಅಲ್ಲ, ಮಣ್ಣಿಂದು ದಿಬ್ಬ ಅಂತ ಮಾಡ್ತಿದ್ರಲ್ಲ, ಆ ರೀತಿಯ ಕೋಟೆ ಇದು. ಇಲ್ಲೊಂದು ಚಿಕ್ಕ ಹಳ್ಳ ಇದೆ ನೋಡಿ. ಸೊ ಇದರ ಆಚೆಗೆ ಕೋಟೆ ಇದೆ ನೋಡಿ. ಇದು ಹಳ್ಳ. ಇದು ಮಳೆಗಾಲದಲ್ಲಿ ಸಾಕಷ್ಟು ಅಬ್ಬರ ಮಾಡುತ್ತೆ. ಇವಾಗ ಇಲ್ಲಿ ನೀರಾವರಿ ವ್ಯವಸ್ಥೆಗಾಗಿ ಇಲ್ಲೊಂದು ಕಿಂಡಿ ಅಣೆಕಟ್ಟು ಮಾಡಿದ್ದಾರೆ. ಸೊ ಹಾಗಾಗಿ ನೀರು ಸ್ವಲ್ಪ ಈ ಕಡೆ ನೀರು ತುಂಬ ಇದೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ. ಹಾಗೆ ಆ ಕಡೆಗೆ ಹೋಗೋಣ ಬನ್ನಿ, ಮುಂದಕ್ಕೆ ಹೋಗೋಣ. ಅಲ್ಲೂ ಕೂಡ ಸ್ಥಳೀಯರ ಮನೆ ಇದೆಯಂತೆ, ಅಲ್ಲಿ ಕೇಳಿದ್ರೆ ಹೇಳ್ತಾರೆ ಅಂತ ನಮಗೆ ಮಾಹಿತಿ ಕೊಟ್ಟರು. ಕರೂರು ಕೋಟೆಯ ಆರಂಭದಲ್ಲೇ ಒಂದು ಮರ ಇದೆ ನೋಡಿ, ಅದರ ಹತ್ತಿರ ದೇವ್ರ ಕಲ್ಲುಗಳೆಲ್ಲ ಇದೆ. ನಿಮಗೆ ಜೂಮ್ ಮಾಡ್ತೀನಿ ನೋಡಿ, ಕಾಣಿಸ್ಬೋದು. ನೋಡಿ ಸುತ್ತಮುತ್ತ ಇಲ್ಲೆಲ್ಲ ತುಂಬ ಹಸಿರು ತುಂಬಿಕೊಂಡಿದೆ. ಕೋಟೆಯ ಆಲ್ಮೋಸ್ಟು ಒಳಭಾಗದಲ್ಲಿ ನಾವಿದ್ದೀವಿ. ಬನ್ನಿ ಮುಂದಕ್ಕೆ ಹೋಗೋಣ, ಏನೇನಿದೆ ಅಂತೆಲ್ಲ ನೋಡೋಣ. ನಾವು ಕೋಟೆ ಹತ್ರ ಬಂದಾಯಿತು. ನಿಮಗೆಲ್ಲ ಅನಿಸಿರ್ಬೋದು, ಕೋಟೆ ಅಂದ ತಕ್ಷಣ ಕಲ್ಲಿಂದ ಮಾಡಿರ್ತಕ್ಕಂಥ ದೊಡ್ಡದೊಂದು ಗೋಡೆ ಇರುತ್ತೆ, ಕಮಾನುಗಳು ಅಥವಾ ತೋಪುಗಳು, ದೊಡ್ಡದು ಬಾಗಿಲು, ಅದೆಲ್ಲ ನಮ್ಗೆ ಕಾಣ್ಲಿಕ್ಕೆ ಸಿಗುತ್ತೆ ಅಂತ. ಬಟ್ ನಮ್ಮ ಸ್ಥಳೀಯರು ಹೇಳಿರೋ ಪ್ರಕಾರ ಇದು ಕೋಟೆ. ಕೋಟೆ ಇದು ಕೋಟೆಯ ಅವಶೇಷ ಅಂತೆ. ಇದು ನೋಡಿ, ಇದು ಕರೂರು ಕೋಟೆಯ ಅವಶೇಷ ಅಂತೆ. ಇಲ್ಲಿ ಮುಂಚೆ ನೀರು ಇರ್ತಿತ್ತಂತೆ, ಇವಾಗ ಇದನ್ನ ಗದ್ದೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ನೋಡೋಣ, ಇಲ್ಲಿ ಯಾರಾದರೂ ಸ್ಥಳೀಯರು ಸಿಕ್ಕರೆ
ಇನ್ನೂ ಜಾಸ್ತಿ ಮಾಹಿತಿಯನ್ನು ತಗೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಇದು ನೋಡಿ, ಇದು ಕೋಟೆಯ ಅವಶೇಷ. ಇದು ನಮ್ಮ ಭಾಗದ ಖ್ಯಾತ ಇತಿಹಾಸಕಾರರಾದಂತಹ ಲಕ್ಷ್ಮೀ ಹೆಗಡೆಯವ್ರ ಹತ್ರ ಒಮ್ಮೆ ನಾನು ಮಾತಾಡ್ತಾ ಇದ್ದಾಗ ಅವರೊಂದು ಇಂಟ್ರೆಸ್ಟಿಂಗ್ ಕತೆ ಹೇಳಿದರು. ಕರೂರಿನ ಅರಸನ ಮಗಳನ್ನು ಆಂಧ್ರ ಪ್ರದೇಶದ ಯಾವುದೋ ಒಂದು ಹಳ್ಳಿಗೆ ಅಲ್ಲಿನ ಒಂದು ಅರಸನ ಮಗನಿಗೆ ಮದುವೆ ಮಾಡಿಕೊಟ್ಟಿದ್ರು ಅಂತ. ಅದು ಸುಮಾರು 150-200 ವರ್ಷಗಳ ಹಿಂದಿನ ಕತೆ ಅಂತೆ. ನೋಡಿ, ಇಲ್ಲೊಂದು ಮೂರ್ತಿ ಇದೆ, ನಿಮಗೆ ಝೂಮ್ ಮಾಡ್ತೀನಿ ನೋಡಿ. ಇಲ್ಲೊಂದು ಮೂರ್ತಿ ಇದೆ, ಕೊನೆಗೆ ಅದರ ಹತ್ರ ಹೋಗೋಣ. ಲಕ್ಷ್ಮೀ ಹೆಗಡೆಯವರು ಕತೆ ಹೇಳಿದರು, ಬಹಳ ಆಸಕ್ತಿ ಕತೆ ಅದು. 200 ವರ್ಷದ ಹಿಂದೆ ನಡೆದಿರೋದು. ಅಂದರೆ ನಮ್ಮ ಸೋದೆಯ ಅರಸರ ಪ್ರತಿನಿಧಿಯಾಗಿ ಅಥವಾ ಸೋದೆಯ ಅರಸರ ಯಾರಿಗೋ ಸಾಮಂತರಾಗಿದ್ದ ಸಂದರ್ಭದಲ್ಲಿ ಅಲ್ಲಿ ಯಾವುದೋ ಯುದ್ಧಕ್ಕೆ ಹೋಗಿರ್ತಾರೆ. ಅಲ್ಲಿ ಆಂಧ್ರ ಪ್ರದೇಶದ ಯಾವುದೋ ರಾಜನ ಪರಿಚಯ ಆಗುತ್ತೆ. ಅಲ್ಲಿ ವಿವಾಹದ ಮಾತುಕತೆ ನಡೆದು ನಂತರ ವಿವಾಹ ಕೂಡ ನಡೆಯುತ್ತೆ ಅಂಥೇಳಿ ಅವರು ಯಾವುದೋ ಒಂದು ವಿಶಿಷ್ಟವಾದ ಕಥೆಯನ್ನು ಹೇಳಿದರು. ನನಗೆ ಇಲ್ಲಿಗೆ ಬಂದಾಗ ಆ ಕತೆ ನೆನಪಿಗೆ ಬರ್ತಾಯಿದೆ. ನನಗೆ ಮಜಾ ಅನಿಸೋದು, ಹಿಂದೆಲ್ಲ ಈ ರೀತಿ ವಿವಾಹಗಳು ಸಹಜ ತುಂಬ ನಡೀತಾ ಇರ್ತಿತ್ತು. ಒಬ್ಬ ರಾಜ ಇನ್ನೊಬ್ಬ ರಾಜನ ನೆಂಟಸ್ಥಾನ ಬೆಳೆಸೋದು, ಅಲ್ಲಿಯ ರಾಜಕುಮಾರಿಯನ್ನು ಮದುವೆ ಹಾಕ್ಕೊಂಡು ಬರೋದು ಇತ್ಯಾದಿ ಎಲ್ಲ. ಬಟ್ ಆವಾಗ ಈ ಸಂವಹನ ಹೇಗೆ ಮಾಡ್ತಿರ್ಬೋದು, ಅಥವಾ ಈಗ ಇಲ್ಲಿಂದ ಏನಿಲ್ಲ ಅಂದರೂ 600-800 ಕಿಲೋಮೀಟ್ರ್ ದೂರ ಆಂಧ್ರ ಪ್ರದೇಶ ಇದೆ. ಅಲ್ಲಿ ಹೇಗೆ ಅಲ್ಲಿಗೆ ಹೋಗ್ತಿದ್ರು, ಅಥವಾ ಅಲ್ಲಿ ಹೋಗೋಕ್ಕೆ ಎಷ್ಟು ದಿನಗಳ ಕಾಲ ಬೇಕಾಗ್ತಿತ್ತು. ಮಧ್ಯದಲ್ಲಿ ಕೃಷ್ಣಾ ನದಿ, ತುಂಗಭದ್ರಾ ನದಿ ಎಲ್ಲ ಸಿಗ್ತಿತ್ತು. ಬೃಹತ್ ಗಾತ್ರದ ನದಿಯನ್ನು ಅವರು ದಾಟೋಕ್ಕೆ ಏನು ವ್ಯವಸ್ಥೆ ಮಾಡ್ಕೊಂಡಿರ್ಬೋದು ಇತ್ಯಾದಿ ಎಲ್ಲ ನಮ್ಮ ಆಗಾಗ ನನಗನ್ನಿಸ್ತಾ ಇರುತ್ತೆ. ಬಹುಶಃ ನಿಮಗೂ ಅನಿಸ್ಬೋದು. ನೋಡಿ, ಇಲ್ಲೊಂದು ಮೂರ್ತಿ ಇದೆ. ಮೂರ್ತಿನೋ ಅಥವಾ ಅದೇನೋ ಚಿಕ್ಕದು ನೆನಪಿನ ಕಲ್ಲು ಅಂತ ಹೇಳ್ಬೋದು. ನೋಡಿ, ಇಲ್ಲಿ ನೋಡಿ, ಇದು ಕೋಟೆಯ ಅರ್ಧ ಭಾಗವನ್ನು ನಾವು ಇವಾಗ ಹತ್ತಿದ್ದೀವಿ. ಇದು ಇಲ್ಲೆಲ್ಲ ನೀರಿರ್ತಿತ್ತು ಅಂತ ಸ್ಥಳೀಯರು ಹೇಳ್ತಾರೆ. ನೋಡೋಣ, ಇಲ್ಲಿ ಇನ್ನೂ ಯಾರಾದರೂ ಲೋಕಲ್ಲು ಸಿಕ್ಕಿದ್ರೆ ಅವ್ರನ್ನ ಮಾತಾಡಿಸ್ತೀನಿ. ಸರಿಸುಮಾರು 200 ವರ್ಷಗಳ ಹಿಂದೆ ಇಲ್ಲೆಲ್ಲೋ ಒಂದು ಅರಮನೆ ಇದ್ದಿರ್ಬೋದು. ಇಲ್ಲಿ ತುಂಬ ಜನ ಓಡಾಡ್ತಾ ಇದ್ದರು ಅಂತ ಅನಿಸುತ್ತೆ. ನೋಡಿ, ಅಲ್ಲಿಗೀಗ ನಾವು ಬಂದಿದ್ದೀವಿ. ಇದು ಒಂದು ದಿಬ್ಬ ಮಾಡಿದ್ದಾರೆ ನೋಡಿ. ದಿಬ್ಬದ ಮೇಲ್ಗಡೆಗೆ ನಾವಿವಾಗ ಬಂದಾಯಿತು. ಇವಾಗ ಸಂಪೂರ್ಣ ಕಾಡು ಬೆಳ್ಕೊಂಡಿದೆ ಇಲ್ಲಿ. ನಮ್ಮ ದುರಂತ ನೋಡಿ, ಸುಮಾರು 200 ವರ್ಷಗಳ ಹಿಂದೆ ಇಲ್ಲೊಂದು ಅರಮನೆ ಇತ್ತು, ಅಥವಾ ಅಂದಿನ ಪಾಳೆಗಾರನ ನಿವಾಸ ಇಲ್ಲಿ ಇದ್ದಿರ್ಬೋದು. ಆದರೆ ಇವಾಗ ಇಲ್ಲಿ ಕೋಟೆ ಇದೆ ಅಂತ ಹೇಳುವಂತಹ ಯಾವುದೇ ಅವಶೇಷಗಳು ನಮಗೆ ಕಾಣಲಿಕ್ಕೆ ಸಿಗಲ್ಲ. ಅಟ್ಲೀಸ್ಟ್ ಒಂದು ಮಾಹಿತಿ ಫಲಕ ಕೂಡ ಇಲ್ಲ, ಅಥವಾ ಇಲ್ಲಿ ಕೋಟೆ ಇದೆ ಅಂತ ಒಂದು ಚಿಕ್ಕದು ಬೋರ್ಡ್ ಇಲ್ಲ, ಏನೇನೂ ಇಲ್ಲ. ನಾವು ಇದನ್ನ ಕೋಟೆ ಇರ್ಬೋದು ಅಂತ ಅಂದ್ಕೊಂಡು ನಾವಿಲ್ಲಿ ಬರೋ ಪರಿಸ್ಥಿತಿ ಇದೆ. ಸಂಪೂರ್ಣ ಕಾಡು ಬೆಳ್ಕೊಂಡಿದೆ. ಇದನ್ನ ನಿರ್ವಹಣೆ ಕೂಡ ಯಾರೂ ಮಾಡ್ದಂಗಿಲ್ಲ. ನೋಡೋಣ ಬನ್ನಿ, ಮುಂದೆ ಏನಾದರೂ ಇನ್ನೇನಾದರೂ ವಿಶೇಷ ಸಿಗುತ್ತಾ ಅಂತ ನೋಡೋಣ.
ನಾವಿವಾಗ ಇರೋ ಜಾಗ ಕೋಟೆಯ ಒಳಗಿನ ಭಾಗ ಅಂತ ಹೇಳ್ಬೋದು. ಇಲ್ಲಿ ಏನಿತ್ತು ಯಾವುದೇ ಕುರುಹು ಇಲ್ಲ, ಸಂಪೂರ್ಣ ಕಾಡು ಬೆಳ್ಕೊಂಡಿದೆ. ಇನ್ನು ಮುಂದೆ ಇನ್ನೊಂದು ಸ್ವಲ್ಪ ಎತ್ತರದ ಪ್ರದೇಶ ಇದೆ, ನೋಡೋಣ ಅಲ್ಲಿ ಏನಿದೆ ಅಂತ ನೋಡ್ಕೊಂಡು ಬರೋಣ. ಬೃಹತ್ ಗಾತ್ರದ ಮರ ಮಟ್ಟಿಗಳು ಇಷ್ಟೇ ಇಲ್ಲಿ ಕಾಣ್ಲಿಕ್ಕೆ ಸಿಗ್ತಾ ಇರೋದು. ಮಾವಿನ ಮರ, ಆ ಮಾವಿನ ಮರಕ್ಕಷ್ಟು ಮಾವಿನಕಾಯಿಗಳು. ಇದು ಕೋಟೆಯ ಇನ್ನೊಂದು ಕಡೆಯ ದಿಬ್ಬ ಅಂತ ಹೇಳ್ಬೋದೇನೋ, ಗೊತ್ತಿಲ್ಲ. ನೋಡೋಣ, ಮುಂದಕ್ಕೆ ಹೋಗೋಣ, ಏನಿದೆ ಅಂತ ನೋಡ್ಕೊಂಡು ಬರೋಣ. ನೋಡಿ, ಬರೀ 200 ವರ್ಷದ ಹಿಂದೆ ಎಷ್ಟು ಚೆನ್ನಾಗಿ ಇದಿರ್ಬೋದೇನೋ, ಬಟ್ ಇವಾಗ ಮಾತ್ರ ಫುಲ್ ಅಡವಿ ಆಗಿಬಿಟ್ಟಿದೆ. ಇಲ್ಲಿ ಎಲ್ಲಿ ಏನಿತ್ತು, ಏನಿದ್ದಿರ್ಬೋದು, ಯಾವುದೇ ಕುರುಹು ಕೂಡ ನಮಗೆ ಸಿಗ್ತಾ ಇಲ್ಲ. ಅಲ್ಲೊಂದು ಚಿಕ್ಕ ಹೊಂಡ, ಇಲ್ಲೊಂದು ಚಿಕ್ಕ ದಿಬ್ಬ ಇಂತಿಷ್ಟೇ ನಮಗಿರೋದು. ಇಲ್ಲೇನೋ ಒಂದು ಹೊಂಡ ಇದೆ ನೋಡಿ, ಮೋಸ್ಟ್ಲಿ ಬಾವಿ ಗಿವಿ ಆಗಿರ್ಬೇಕೇನೋ. ಇವಾಗ ಇಲ್ಲಿ ಬರೀ ಮರಗಳಷ್ಟೇ ಇದೆ, ಮರಗಳು ಬಿಟ್ಟರೆ ಮತ್ತೇನೂ ಇಲ್ಲ. ಕಾಡು ಆವರಿಸ್ಕೊಂಡು ಬಿಟ್ಟಿದೆ. ಮನುಷ್ಯ ಸಂಚಾರ, ಮನುಷ್ಯನ ಹಸ್ತಕ್ಷೇಪ ಇಲ್ಲ ಅಂತಂದರೆ ಕಾಡುಗಳು, ಪ್ರಕೃತಿ ಮತ್ತೆ ಆ ಜಾಗವನ್ನು ತನ್ನ ಕೈಯೊಳಗೆ ತೆಗೆದುಕೊಳ್ತಾವೆ ಅಂತ ಒಂದು ಮಾತಿದೆ. ಅದಿಲ್ಲಿ ಹೌದು ಅನ್ನಿಸ್ತಿದೆ ನೋಡಿ. ನಮ್ಮೂರಿನ ಹತ್ತಿರದಲ್ಲೇ ಇರುವಂತಹ ಕೋಟೆಯನ್ನು ನೋಡೋಣ ಅಂತ ತುಂಬ ಆಸೆಯಿಂದ ಇಲ್ಲಿಗೆ ಬಂದಿದ್ದೆ. ಆದರೆ ಇಲ್ಲಿ ಕೋಟೆಯ ಕುರುಹುಗಳು ಅಲ್ಲೊಂದು ಕಡೆ ಇಲ್ಲೊಂದು ಕಡೆ ಅಷ್ಟೇ ಕಾಣಿಸ್ತಾ ಇದೆ. ಸಂಪೂರ್ಣ ಅವಸಾನ ಹೊಂದಿದೆ. ಒಂದು 2-3 ಕಡೆಗೆ ಮಣ್ಣಿನ ದಿಬ್ಬಗಳಿದೆ ಅನ್ನೋದು ಬಿಟ್ಟರೆ ಮತ್ತೇನೂ ಇಲ್ಲ. ಕೋಟೆ ಇದ್ದ ಜಾಗದಲ್ಲಿ ಕಾಡು, ಮರ ಇತ್ಯಾದಿಗಳಷ್ಟೇ ನಮ್ಗೆ ಕಾಣ್ಲಿಕ್ಕೆ ಸಿಕ್ತು. ಹಾಗೆ ಈಗ ಅಲ್ಲಿ ಕಂದಕ ಅಂತ, ಕೋಟೆಯ ಸುತ್ತ ಏನು ಕಂದಕ ತೋಡಿರ್ತಾರಲ್ಲ, ನೀರನ್ನ ಹಾಕಿಟ್ಟು ಶತ್ರುಗಳ ದಾಳಿ ಆಗಬಾರ್ದು ಅಂತೇನು ಪ್ರಿಕಾಷನ್ಸ್ ತಗೊಂಡಿರ್ತಾರಲ್ಲ, ಆ ಜಾಗದಲ್ಲಿ ಇವಾಗ ಗದ್ದೆ ಬೆಳೀತಾ ಇದ್ದಾರೆ, ತೋಟಗಳನ್ನು ಬೆಳೀತಾ ಇದ್ದಾರೆ. ಅಲ್ಲಿದ್ದೀವಿ ನಾವು. ಇದನ್ನ ಸರ್ಕಾರ ಅಥವಾ ಇದ್ಯಾವುದಾದ್ರೂ ಇಲಾಖೆಗಳು, ಸಂಬಂಧಪಟ್ಟ ಇಲಾಖೆಗಳು ಒಂದು ಸ್ವಲ್ಪ ಮುತುವರ್ಜಿ ವಹಿಸಿ ಏನಾದರೂ ಕ್ರಮ ಕೈಗೊಳ್ಬೋದಿತ್ತೇನೋ. ಬಟ್ ಆ ಕೆಲಸ ಎಲ್ಲ ಆಗ್ತಾಯಿಲ್ಲ, ಆಗಿಲ್ಲ. ಕನಿಷ್ಠ ಒಂದು ಮಾಹಿತಿ ಫಲಕ ಕೂಡ ಇಲ್ಲ. ಕರೂರು ಕೋಟೆ ಇತ್ತು, ಕರೂರು ಕೋಟೆ ಹೀಗಿತ್ತು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಫಲಕ ಇಟ್ಟಿದ್ರಾದರೂ ಕನಿಷ್ಠ ಮುಂದಿನ ತಲೆಮಾರಿನವರಿಗೆ ಈ ಕೋಟೆಯ ಬಗ್ಗೆ ಒಂದು ಸ್ವಲ್ಪ ತಿಳಿದಾದರೂ ತಿಳಿತಿತ್ತು. ಆದರೆ ಹೀಗಾಗಿಲ್ಲ ಅನ್ನೋದೇ ದುರಂತ. ಇದು ನೋಡಿ, ಇದು ಕೋಟೆಯ ದಿಬ್ಬದ ಇನ್ನೊಂದು ಭಾಗ. ನಾವಿವಾಗ ಕೋಟೆಯ ಮೇಲ್ಭಾಗದಿಂದ ಮತ್ತೆ ಕೆಳಗೆ ಇಳಿತಾ ಇದ್ದೇವೆ. ನೋಡೋಣ ಎಷ್ಟು ದೊಡ್ಡದಿದೆ ಅಂತಾದರೂ ನೋಡ್ಕೊಂಡು ಬರೋಣ.
ಇದು ನೋಡಿ, ಇದು ಕಂದಕದ ಭಾಗ. ಇಲ್ಲಿ ನೀರಿತ್ತೇನೋ ಅನಿಸುತ್ತೆ, ನನಗೆ ಗೊತ್ತಿಲ್ಲ. ಈಗೆಲ್ಲ ನಾವು ನಮಗೆ ಹೇಗನ್ಸುತ್ತೋ ಹಾಗೆ ಊಹೆ ಮಾಡ್ಕೋತೀವಿ. ಇಲ್ಲಿ ಗದ್ದೆಯನ್ನು ಬೆಳೀತಿದ್ರು ಅಂತ ಅನಿಸುತ್ತೆ. ಅದು ಕೂಡ ಕನಿಷ್ಠ ಒಂದು 50 ವರ್ಷದಿಂದ ಗದ್ದೆ ಬೆಳೆದಿಲ್ಲ ಇಲ್ಲಿ. ಇದು ನೋಡಿ, ಇದು ಕೋಟೆಯ ಭಾಗ ಅಂತ ಹೇಳ್ಬೋದೇನೋ. ನೋಡೋಣ ಮುಂದೆ ಏನಿದೆ ಅಂತ ಗೊತ್ತಾಗುತ್ತೆ. ಕಲ್ಲಿನ ಅವಶೇಷ ಏನೇನೂ ಇಲ್ಲ. ನೋಡೋಣ, ಇಲ್ಲಿ ತೋಟ ಇದ್ದಂಗಿದೆ. ನೋಡೋಣ. ಒಬ್ಬರು ಸ್ಥಳೀಯರನ್ನು ಮಾತಾಡಿಸಿ ಆಯಿತು. ಇವಾಗ ಕೋಟೆ ಯಾವುದೇ ಅವಶೇಷವೂ ಇಲ್ಲ, ಬರೀ ಕೇವಲ ಒಂದು ದಿಬ್ಬ ಮಾತ್ರ ಇದೆ. ಹಾಗೆ ನೀವು ಕೋಟೆ ಮೇಲ್ಗಡೆಗೆ ಹೋದರೆ ಒಂದು 6-8 ಬಾವಿಗಳ ಅವಶೇಷ ಕಾಣ್ಬೋದು. ಅವು ಕೂಡ ಮುಚ್ಚೋಗಿದೆ. ಅಲ್ಲೆಲ್ಲ ಸಂಪೂರ್ಣ ಕಾಡು ಬೆಳೆದ್ಬಿಟ್ಟಿದೆ. ಕೇವಲ ಮರಗಿಡ ಅಷ್ಟೇ ಕಾಣ್ಬೋದು ಅಂತ ಹೇಳಿದ್ರು. ಈ ಏನು ದಿಬ್ಬ ಕಾಣಿಸ್ತಲ್ಲ, ಇದೇ ನಿಮಗೆ ಕರೂರು ಕೋಟೆಯ ಅವಶೇಷಗಳು ಅಂತ ಸ್ಥಳೀಯರು ಹೇಳಿದ್ರು. ಹಾಗೆ ಇಲ್ಲಿ ಯಾವುದೇ ಹಳೆಯ ಕಾಲದ ಯಾವುದೇ ಕುರುಹುಗಳು ಕೂಡ ನಿಮಗೆ ಕಾಣಲಿಕ್ಕೆ ಸಿಗಲ್ಲ. ಸ್ಥಳೀಯರು ಯಾರಾದರೂ ಇದನ್ನು ಕೋಟೆ ಅಂದರೆ ಮಾತ್ರ ನಮಗೆ ಕೋಟೆ ಇತ್ತೇನೋ ಅಂತ ಅನಿಸ್ಬೋದೇನೋ. ಸುತ್ತ ಕಂದಕ ಒಂದಿದೆ, ಅಲ್ಲೆಲ್ಲ ಗದ್ದೆಗಳನ್ನು ಬೆಳೆದಿದ್ದಾರೆ. ಅದು ಬಿಟ್ಟರೆ ಮತ್ತೆ ಯಾವುದೂ ಇಲ್ಲ ಅಂತ ಸ್ಥಳೀಯರು ಹೇಳಿದ್ರು. ಸೊ ನೋಡಿ, ಇದು ಕರೂರು ಕೋಟೆಯ ಅವಶೇಷಗಳು ಅಷ್ಟೇ. ಬಹುಶಃ ಇಲ್ಲಿ ಈ ಉತ್ಖನನವನ್ನು ಮಾಡಿದರೆ ಏನಾದರೂ ಸಂಗತಿಗಳು ಸಿಗ್ಬೋದೇನೋ. ನಮ್ಮ ASI ಇರ್ಬೋದು ಅಥವಾ ಪುರಾತತ್ವ ಇಲಾಖೆಗಳೇನಾದರೂ ಕ್ರಮ ಕೈಗೊಂಡು ಇದರ ಸಂರಕ್ಷಣೆಗೆ ಏನಾದರೂ ಪ್ರಯತ್ನ ಪಟ್ಟರೆ ಅನುಕೂಲ ಆಗ್ಬೋದೇನೋ. ಅದಿಲ್ಲ ಅಂದರೆ ಇದು ಕೂಡ ಯಾವುದೋ ಮಣ್ಣಿನ ಗುಡ್ಡ ಆಗಿ ಮಣ್ಣಿನ ದಿಬ್ಬ ಆಗಿ ಇನ್ನು ಕೆಲವು ವರ್ಷಗಳಲ್ಲಿ ಅವಸಾನ ಹೊಂದ್ಬೋದು. ನೋಡೋಣ, ಗೌರ್ಮೆಂಟು ಏನಾದರೂ ಮಾಡ್ಬೋದೋ ಏನೋ ಗೊತ್ತಿಲ್ಲ. ನಮ್ಮ ಇತಿಹಾಸ ತಜ್ಞರು ಈ ಬಗ್ಗೆ ಏನು ಮಾಡ್ತಾರೆ ಕಾದು ನೋಡಬೇಕು. ಸ್ಥಳೀಯರು ಹೇಳೋ ಪ್ರಕಾರ ಕೋಟೆಯ ಎಲ್ಲ ದಿಕ್ಕುಗಳಲ್ಲೂ ಈ ರೀತಿಯ ಕಂದಕದ ಪ್ರದೇಶ ಇದೆಯಂತೆ. ಆಮೇಲೆ ಈ ರೀತಿ ದಿಬ್ಬಗಳನ್ನ ಕಾಣ್ಬೋದು ಅಂತ ಹೇಳಿ ಸ್ಥಳೀಯರು ಹೇಳಿದ್ರು. ಆದರೆ ನೀವು ಇವಾಗ ನೋಡ್ತಾ ಇದ್ದೀರಿ, ಈ ಪ್ರದೇಶ ಬಿಟ್ಟರೆ ಉಳಿದ ಎಲ್ಲ ಕಡೆ ಸಂಪೂರ್ಣ ಕಾಡು ಬೆಳ್ಕೊಂಡಿದೆ. ಹಾಗಾಗಿ ಇಡೀ ಕೋಟೆಯನ್ನು ಒಂದು ರೌಂಡ್ ಹಾಕ್ಕೊಂಡು ಬರಬೇಕು ಅನ್ನೋದು ಅಸಾಧ್ಯ ಅಂತ ಹೇಳಿದರು. ಸೊ ಹಾಗಾಗಿ ಇಡೀ ಕೋಟೆಯನ್ನು ನಾವು ಸುತ್ತ ಹಾಕೋಕ್ಕೆ ಹೋಗಲ್ಲ. ಸೊ ಇಲ್ಲಿ ಎಷ್ಟು ಸಾಧ್ಯವೋ ಇದಿಷ್ಟನ್ನು ಮಾತ್ರ ನಾವು ಇವಾಗ ತೋರಿಸ್ಬೋದೇನೋ ಅಂತ ಅನಿಸುತ್ತೆ. ನೋಡಿ, ಇಲ್ಲೊಂದು ದೇವಸ್ಥಾನ ಇದೆ, ಹಾಗೂ ಒಂದು ಚಿಕ್ಕದು ಕೆರೆ ಇದೆ. ಈ ಕೋಟೆಗೆ ಸಂಬಂಧಪಟ್ಟಿದ್ದು ಅಂತ ಹೇಳಿ ಸ್ಥಳೀಯರು ಮಾಹಿತಿ ಕೊಟ್ಟರು. ಅದನ್ನು ನೋಡೋಕೆ ನಾವು ಹೋಗ್ತಾ ಇದ್ದೀವಿ. ಇವಾಗೇನು ನಾವಿವಾಗ ಇಳಿತಾ ಇದ್ದೇವೆ, ಇದು ಕೋಟೆದೇ ಒಂದು ಭಾಗ ಆಗಿತ್ತು. ನೋಡಿ, ಕೋಟೆಯ ದಿಬ್ಬ ಅದು. ನೋಡಿ, ಅಲ್ಲಿ ಎತ್ತರ ಇತ್ತು. ನಿಮಗೆ ಅದನ್ನ ಕವರ್ ಮಾಡೋಕ್ಕೆ ಸಾಧ್ಯ ಆದರೆ ತೋರಿಸ್ತೀನಿ ರೀ. ಒಳ್ಳೆಯ ಡೌನ್ ಇದೆ. ಪ್ರಭು ದೇವಸ್ಥಾನ ಅಂತ ಇದೆಯಂತೆ, ಅಲ್ಲಿಗೆ ನಾವಿವಾಗ ಹೋಗ್ತಾ ಇದ್ದೀವಿ.
ಕಮ್ಮಿ 95ನೇ ಇಸ್ವಿಗೆ ಎಷ್ಟೋ ಇಸ್ವಿಗ ಗೌರ್ಮೆಂಟ್ನ ಒಂದು ಫಿರಂಗಿ ಎಲ್ಲ ಇತ್ತಲ್ಲ ತಗೊಂಡು ಹೋದ್ವಲ್ಲ. ಎಲ್ಲಿ ತಗೊಂಡೋಗಿತ್ತು ನಾವು. ಇದು ಕರೂರಿನ ಪ್ರಭುಕೇಶವ ದೇವಸ್ಥಾನ ಅಂತ, ಈಶ್ವರ ದೇವಸ್ಥಾನ ನೋಡಿ. ಕೆಲಸ ಆಗೋದು ಅಂದರೆ ಹಿತ್ಲು ಎಲ್ಲ ಕಟ್ಟೆ ಇದೆಯಲ್ಲ. ಹಾಂ, ಇವೆಲ್ಲ ರೆಡಿ ಇದ್ದು ಹ್ಞೂ. ರೆಡಿ ಇದ್ದು ಮತ್ತು ಇಲ್ಲಿ ಮನುಷ್ಯನ ಕಲಿತು ಈ ಮೆಟ್ಲಿದ್ದಲ್ಲ, ಹ್ಞೂ ಈ ಮೆಟ್ಲು ಮ್ಯಾಲೆ ಒಂದಿತ್ತು, ಈ ಲೆವೆಲ್ ಮನುಷ್ಯನ ಕಲಿತು. ತಾಳೆ ಎಷ್ಟಿದೆ? ಇದು ಇಲ್ಲಿಂದ 15 ಫೂಟ್ ಇದೆ. ಓ, ಇಲ್ಲ 4 ಫೂಟ್ ಮತ್ತು 7 ಫೂಟ್. ಇದು ಅರ್ಥ ಮೂಲವಾ? ಹಾಂ, ಹತ್ತಂಗಿರಿ ಕೆರೆನಾ ಇದು? ಅಕ್ಕ ತಂದಿದ್ದೀರಿ. ಓಹೋ, ನೀರೇ ಅಲ್ಲಿ ಪಾಸಕ್ಕ ಇಲ್ಲ, ಅದು ಬೇರೆ ನೀರು. ಇದಲ್ಲ, ಇದು ಬೇರೆ. ಇದು ಈ ದೊಡ್ಡ ಕೆರೆಗೆ ಹೋಗ್ತಿದ್ದು ಜಾಸ್ತಿ ಆಗಿದೆ. ನಮಗೆ ಸ್ಥಳೀಯರು ಕೊಟ್ಟ ಮಾಹಿತಿ ಪ್ರಕಾರ ಈ ಕೋಟೆಯ ಆವರಣದಲ್ಲಿ ಪಿರಂಗಿಗಳು ಹಾಗೂ ಬೇರೆ ಬೇರೆ ಮೂರ್ತಿಗಳೆಲ್ಲ ಇದ್ವಂತೆ. 1990ರ ದಶಕದಲ್ಲಿ ಅಂದರೆ 92ನೇ ಇಸ್ವಿನ 93ನೇ ಇಸ್ವಿನ ಸರ್ಕಾರದ ವತಿಯಿಂದ ಬಂದಂತಹ ಅಧಿಕಾರಿಗಳು ಈ ಪಿರಂಗಿನ ಮತ್ತು ಮೂರ್ತಿಗಳನ್ನ ತಗೊಂಡು ಹೋದರು. ಆದರೆ ಯಾವ ಕಡೆ ತಗೊಂಡು ಹೋದರು, ಎಲ್ಲಿಟ್ಟಿದ್ದಾರೆ ಅನ್ನೋದು ಗೊತ್ತಿಲ್ಲ ಅಂತ ಸ್ಥಳೀಯರು ಮಾಹಿತಿ ನೀಡಿದ್ರು. ಇಂಟ್ರೆಸ್ಟಿಂಗ್ ಅನಿಸುತ್ತೆ. ಫಿರಂಗಿನ ಮತ್ತು ಮೂರ್ತಿನ ಸಂರಕ್ಷಿಸಿ ಇಟ್ಟಿದ್ರೆ ಅದು ಎಲ್ಲಿಟ್ಟಿದ್ದಾರೆ ಅನ್ನೋದೊಂದು ತಿಳ್ಕೊಳ್ಬೇಕಾದಂಥ ಸಂಗತಿನೇ ಹೌದು. ಇದಿಷ್ಟು ಕೋಟೆಯ ವಿಶೇಷ. ಹಾಗೆ ಇನ್ನು ಅದರ ಪಕ್ಕದಲ್ಲಿ ಒಂದು ಪ್ರಭು ದೇವಸ್ಥಾನ ಇದೆ, ಪ್ರಭುಕೇಶವ ದೇವಸ್ಥಾನ ಅಂತ. ಅಲ್ಲೇ ಪಕ್ಕದಲ್ಲಿ ಒಂದು ಕಲ್ಯಾಣಿ ಕೂಡ ಇದೆ. ಅದರ ಹತ್ತಿರದಲ್ಲಿ ಒಂದು ಅಕ್ಕ ತಂಗಿರಿ ಕೆರೆ ಅಂತ ಇದೆ. ನಮಗೆ ಸ್ಥಳೀಯರಾದ ಸತೀಶ್ ಹೆಗಡೆ ಅವರು ದೇವಸ್ಥಾನವನ್ನು ತೋರಿಸಿ ಅದರ ಬಗ್ಗೆ ಮಾಹಿತಿಯನ್ನು ಕೂಡ ಕೊಟ್ಟರು. ಹಾಗೆ ಇನ್ನೂ ಒಂದು ಸಂಗತಿ ಅವರು ಹೇಳಿದ್ದಂದರೆ, ಇಲ್ಲಿ ವೈಭವೋಪೇತವಾದ ಮನೆ ಅರಮನೆ ಎಲ್ಲ ಇದ್ದಂಥ ಸಂದರ್ಭದಲ್ಲಿ ಈ ಅರಮನೆ ಮೇಲೆ ಅಂದರೆ ಇಲ್ಲಿಯ ರಾಜರ ಮೇಲೆ ದಾಳಿ ಆಗುತ್ತೆ. ವಿಶೇಷವಾಗಿ ಹೈದರಾಲಿ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ದಾಳಿ ಆಗುತ್ತೆ. ಈ ದಾಳಿ ಆದ ನಂತರ ಅವರು ಇಲ್ಲಿಂದ ಬೇರೆ ಕಡೆಗೆ ವಲಸೆ ಹೋಗ್ತಾರೆ, ಈ ಜಾಗ ಹಾಳು ಬೀಳುತ್ತೆ ಅಂತ ಮಾಹಿತಿ ಕೊಟ್ಟರು. ಬಹುತೇಕ ಇಲ್ಲಿನ ರಾಜವಂಶಸ್ಥರು ಹಾಗೂ ರಾಜರುಗಳು ಹೇಗೆ ಮುಸ್ಲಿಂ ದಾಳಿಕೋರರ ನಂತರದಲ್ಲಿ ಅವರು ದಾಳಿ ಮಾಡಿದ ನಂತರ ಹೇಗೆ ಬೇರೆ ಕಡೆ ಹೋದರೂ ಅದೇ ರೀತಿ ಕರೂರಲ್ಲಿ ಕೂಡ ಆಗಿದೆ. ನಿಜಕ್ಕೂ ಭಾಳ ಬೇಸರದ ಸಂಗತಿ ಇದು. ಅದರ ನಂತರ ಸರ್ಕಾರದವರು ಇದನ್ನ ಸರಿಪಡಿಸಿ ಇಡ್ಬೋದಿತ್ತು, ಆದರೆ ಆ ವ್ಯವಸ್ಥೆ ಆಗಿಲ್ಲ ಅನ್ನೋದು ಬೇಜಾರು. ಗೆಳೆಯರೇ, ಇದಾಗಿತ್ತು ಕರೂರು ಕೋಟೆಯ ಒಂದು ಸಣ್ಣ ವಿಡಿಯೋ. ಇಲ್ಲಿ ನಿಮಗೆ ಕರೂರು ಕೋಟೆಯನ್ನು ತೋರಿಸೋ ಪ್ರಯತ್ನ ಮಾಡಿದ್ದೀನಿ. ನೀವು ಭಾಳಷ್ಟು ಕೋಟೆಗಳನ್ನು ಭಾಳಷ್ಟು ಕಡೆಗಳಲ್ಲಿ ನೋಡಿರ್ತೀರಿ. ಅವುಗಳನ್ನು ನೋಡಿದವರಿಗೆ ಇದೆಂಥ ಕೋಟೆ ಇರ್ಬೋದು, ಇದೆಂಥ ಜಾಗನಪ್ಪ ಅಂತ ಅನಿಸ್ಬೋದು. ನಾನು ಕೂಡ ತುಂಬ ನಿರೀಕ್ಷೆ ಇಟ್ಕೊಂಡು ಬಂದಿದ್ದೆ, ಆದರೆ ಇಲ್ಲಿ ನಮ್ಮ ನಿರೀಕ್ಷೆಗೆ ವ್ಯತಿರಿಕ್ತವಾಗುವಂತಹ ಸಂಗತಿಗಳು ನಡೆದವು. ಅಂದರೆ ಇಲ್ಲಿ ಏನೇನೂ ನಮಗೆ ಕಾಣಲಿಕ್ಕೆ ಸಿಗಲಿಲ್ಲ. ಇದು ನಮ್ಮ ಹಿಂದ್ಗಡೆ ಏನಿದೆ, ಈ ಪ್ರದೇಶವನ್ನು ನೋಡಿದಾಗ ಮಾತ್ರ ಇದು ಕರೂರು ಕೋಟೆ ಅಂತ ಹೇಳ್ಬೋದು.
ಮೇಲ್ಗಡೆ ಹೋಗಿ ಮೇಲ್ಗಡೆ ನೋಡಿದರೆ ಅಲ್ಲೆಲ್ಲ ಸಂಪೂರ್ಣ ಅಲ್ಲಿ ಇರೋದಷ್ಟು ಮರಗಿಡಗಳು, ಕಾಡು ಅಷ್ಟೇ, ಹಣ್ಣಿನ ಗಿಡಗಳಿದೆ. ಅದು ಬಿಟ್ಟರೆ ಮತ್ತೆ ಯಾವುದೇ ಸಂಗತಿಗಳನ್ನ ನಾವಿಲ್ಲಿ ನೋಡಲಿಕ್ಕೆ ಆಗ್ತಾಯಿಲ್ಲ. ನೋಡಿ ಇಲ್ಲಿ ಹಿಂದ್ಗಡೆಗೆ ನೋಡಿ, ಇದು ಕಂದಕದ ಪ್ರದೇಶ. ಇಲ್ಲೆಲ್ಲ ನೋಡಿ ನೀರು ಇರ್ತಿತ್ತೇನೋ. ಸೊ ಕರೂರು ಕೋಟೆಯ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನಿಮಗೆ ಗೆಳೆಯರ ಜೊತೆಗೆ ಹಂಚ್ಕೊಳ್ಳಿ, ಶೇರ್ ಮಾಡಿ. ನೀವು ಸಿರ್ಸಿ ಭಾಗದವರಾದರೆ ಇಲ್ಲಿ ನೋಡೋಕ್ಕೆ ಬರೋಕ್ಕೆ ಟ್ರೈ ಮಾಡಿ. ಹಾಗೆ ಲೈಕ್ ಕೊಟ್ಟು ಕಾಮೆಂಟ್ ಮಾಡಿ ನಿಮ್ಮ ಗೆಳೆಯರ ಜೊತೆ ಹಂಚಿಕೊಂಡು ಮತ್ತಷ್ಟು ಪ್ರೋತ್ಸಾಹ ನೀಡಬೇಕಾಗಿ ನಿಮ್ಮಲ್ಲಿ ಕೋರ್ತಿದ್ದೀನಿ. ಥ್ಯಾಂಕ್ ಯು, ಧನ್ಯವಾದ, ಬಾಯ್ ಬಾಯ್.